ಮಕ್ಕಳಿನಲ್ಲಿ ಮನೆ ತುಂಬ ಅಂತ ಎಲ್ಲರೂ ಹೇಳ್ತಾ ಇದ್ರು. ದಯಮಾಡಿ ಆ ಕಾನ್ಸೆಪ್ಟ್ ವಾಪಸ್ ತಗೊಂಡ್ಬನ್ನಿ. ಎಲ್ಲರೂ ಮನೆಯಲ್ಲೂ 4-5 ಮಕ್ಕಳನ್ನ ಹಿಂದೂ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ, ಬೇರೆಯವ್ರ ಪಾಪ್ಯುಲೇಷನ್ ಕಮ್ಮಿ ಆಗುತ್ತೆ. ಬ್ರಾಹ್ಮಣರು ಇದರಲ್ಲಾದ್ರೂ ಗಲಾಟೆ ಮಾಡಿದ್ರು. ಈ ರಾಮರಾಜ್ ಎಜೆಂಡದ ಬಗ್ಗೆ ನನಗೆ ಉತ್ತರ ಬೇಕೇ ಬೇಕು ಅಂತ ಅವರು ಸಭೆಯಲ್ಲಿ ಕೇಳಿದ್ರು. ಅವಾಗ ಕೂಡ ನಾನು ಇದೇ ವಿಚಾರನ ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ಟ್ರೈ ಮಾಡಿದೆ. ಅಲ್ಲಿ ಮುಂದೆ ಒಂದು ಲಾಸ್ಟ್ ಅಲ್ಲಿ ಮನವಿ ಹೇಳ್ತಾ ಇದ್ದೀನಿ, ಯಾರಿಗಾದ್ರೂ ಮನೆಯಲ್ಲಿ ಮದುವೆ ನಡೆದ್ರೆ ದಯವಿಟ್ಟು ಹಿರಿಯರು ಹೇಳಬೇಕು, ಮನೆಯಲ್ಲಿ ಮಿನಿಮಮ್ 4 ಮಕ್ಕಳಾಗಲಿ ಅಂತ ಒಂದು ಆಶೀರ್ವಾದ ಮಾಡಬೇಕು ಮೊದಲನೇದಾಗಿ. ಇದರ ಜೊತೆಗೆ ಈಗಿನ ದಿನಕ್ಕೂ ಶಂಕರಾಚಾರ್ಯ ಜಯಂತಿ ಮತ್ತು ಶಂಕರ ಪ್ರಶಸ್ತಿ ಪ್ರದಾನ ಸಮಾರಂಭ ಬಹಳ ಅದ್ದೂರಿಯಾಗಿ ಆಚರಿಸಿದ್ದಾರೆ. ನಾವು ಆಶೀರ್ವಚನೆ ಮಾಡಿದ್ರೆ ಎಲ್ಲ ಮನಮುಟ್ಟೋದ್ರ ವಿಷಯಗಳಿಲ್ಲ ಎಲ್ಲರೂ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳಿದ್ರೆ ನೋಡಿ, ನೀವು ಹೇಳಿದಾಗೆ ಯುವಕರು ಯುವತಿಯರು ಬರಲಿ ಅಂತ ಹೇಳ್ತಾ ಇದ್ರೆ, ಶಂಕರಾಚಾರ್ಯರು ಯುವಕರೇ. ಆ ಯುವಕರಿದ್ದಾಗಲೇ ಏನು ಸಾಧನೆ ಮಾಡಬೇಕು, ಇಡೀ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ಅವರು ಕಡಿಮೆ ಆ ವಯಸ್ಸಿನಲ್ಲೇನೆ ಅಷ್ಟೊಂದು ಸಿದ್ಧಾಂತವನ್ನ ನಮ್ಮ ಸನಾತನ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ ತಂದುಕೊಟ್ಟಿದ್ದಾರೆ. ಯುವಕರು ಯುವತಿಯರು ಅನ್ನೋದಕ್ಕೆ ಅವರೇ ಒಂದು ದೊಡ್ಡ ಸ್ಫೂರ್ತಿ ಅಂತ ಈ ಸಂದರ್ಭದಲ್ಲಿ ನಾ ಹೇಳ್ತೀನಿ. ಯಾಕೆಂದ್ರೆ ಅವರು 4 ವೇದಗಳ 4 ಪೀಠಗಳನ್ನ ಪಾದಯಾತ್ರೆ ಮಾಡಿ ಇಡೀ ಭರತಖಂಡವನ್ನ ಅವರು ಸನಾತನವನ್ನ ಉಳಿಸೋದಿಕ್ಕೆ ಅವರೇ ಒಂದು ಯುವಕರು ಯುವತರಿಗೆ ಒಂದು ಸ್ಫೂರ್ತಿ, ಅವರೇ ಒಂದು ಜ್ಞಾನೋದಯ, ಜ್ಞಾನ ಭಂಡಾರ ಅವರು. ಅದನ್ನ ಎಲ್ಲ ಯುವಕರು ಯುವತಿಯರನ್ನ ನಾವು ಈ ಒಂದು ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಮನಮುಟ್ಟೋ ಹಾಗೆ ನಾವು ಕಾರ್ಯಕ್ರಮಗಳನ್ನ ಮುಂದೆ ಇನ್ನೂ ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಹಿಂದಿನ ಒಂದು 30-40 ವರ್ಷ 40 ವರ್ಷಗಳಿಂದ ಬ್ರಾಹ್ಮಣರು ಮುದ್ದಾಗಿದೆ. ಈಗಿನ ಜನರೇಷನ್ ಬ್ರಾಹ್ಮಣ ಸಮುದಾಯದಲ್ಲಿ ಬಹಳಷ್ಟು IT, BT, ಸಾಫ್ಟ್ವೇರ್ ಕಂಪನಿ ಎಲ್ಲ ಕೆಲಸ ಕೊಡ್ತಾರೆ. ಮತ್ತು ಪುರೋಹಿತರು ಆ ಒಂದು ಸಂಪ್ರದಾಯ ಎಲ್ಲೋ ಸ್ವಲ್ಪ ಕಣ್ಮರೆಯಾಗಿ ಮಾಡ್ತಾರೆ. ಆ ಪುರೋಹಿತರು ಆ ಒಂದು ಒಳ್ಳೆ ಸ್ವಲ್ಪ ಕಡಿಮೆ ಆಗಿದೆ. ನಾನು ಆಗ್ಲೇ ಹೇಳಿದಾಗೆ ಗ್ರಾಮನ ಬಿಟ್ಟು ಈಚೆಗೆ ಬರ್ತಾ ಇದ್ದಾರೆ ಎಲ್ಲರೂ. ಯಾಕೆಂದ್ರೆ ಇವತ್ತಿನ ಲೌಕಿಕವಾದಂತಹ ವಿದ್ಯಾಭ್ಯಾಸ, ಈ ಲೌಕಿಕವಾದಂತಹ ಒಂದು ವ್ಯಾಪಾರ ವಹಿವಾಟುಗಳು, ಈ ಒಂದು ಜಂಜಾಟದಲ್ಲಿ ಅದು ಈ ಸಿಟಿ ನಗರಗಳ ಒಂದು ಜೀವನೋಪಾಯಕ್ಕೆ ಅವರು ಹೆಚ್ಚಿನ ವಿದ್ಯಾಭ್ಯಾಸ ಮತ್ತು ಸಂಪಾದನೆಗೋಸ್ಕರವಾಗಿ ಈ ಒಂದು ಸಂಸ್ಕಾರಗಳನ್ನ ಒಂದಷ್ಟು ಬದಿಗಿಟ್ಟು ಇದಕ್ಕೆ ಸಮಯ ಆಗ್ತಾ ಇರೋದ್ರಿಂದ ಈ ತರ ಸಮಸ್ಯೆಗಳಾಗ್ತಾ ಇದೆ. ಇದು ಬಹಳ ಮುಖ್ಯವಾಗಿ ಸಬ್ಜೆಕ್ಟ್ಗಳಿಗಿಂತ ಹೆಚ್ಚಾಗಿ ನನ್ನ ಮನಸ್ಸಿನ ಜ್ಞಾನದ ಸಬ್ಜೆಕ್ಟ್ ನ ಹೆಚ್ಚಾಗಿ ಇಟ್ಕೋಬೇಕು. ಈ ಸಂದರ್ಭ ಅದನ್ನ ಇಟ್ಕೊಂಡ್ರೆ ಎಲ್ಲಾ ಸಬ್ಜೆಕ್ಟ್ಗಳು ಸಿಗತ್ತೆ ಅಂತ ಹೇಳುತ್ತೆ ಶಂಕರಾಚಾರ್ಯರು. ಅದೇ ಹೇಳಿದ್ದು, ಸನಾತನ ಧರ್ಮ ಎಲ್ಲಿ ಉಳಿಯುತ್ತೋ ಅಲ್ಲಿ ಎಲ್ಲಾ ಸಬ್ಜೆಕ್ಟ್ಗಳು ನನ್ನ ಹತ್ರಕ್ಕೆ ಬರುತ್ತೆ. ನಾನು ಅದನ್ನ ಹುಡುಕೊಂಡು ಹೋಗೋದು ಬೇಡ, ಅದೆಲ್ಲವೂ ನನ್ನ ಹತ್ರಕ್ಕೆ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಷ್ಟು ಖುಷಿ ಆಗುತ್ತೆ. ಇವಾಗಿನ ಜನರೇಷನ್ ನಮಗೆ ಪುರೋಹಿತನೇ ಬೇಡ, ಒಂದು ದೇವಸ್ಥಾನದಲ್ಲಿ ಮಠಮಂದಿರದಲ್ಲಿ ಪುರಸ್ಕಾರನೇ ಬೇಡ, ಎಲ್ಲೆಲ್ಲೋ ಹೋಗಿ ಎಲ್ಲ ಬೇರೆ ಬೇರೆ ಮಾಡ್ತಾರೆ. ಹಳೆ ಜನರೇಷನ್ ಮತ್ತೆ ಏನಾದ್ರು ಮಾಡಿ ಬರೋತರ ಏನಾದ್ರು ಖಂಡಿತ ಪ್ರತಿಯೊಬ್ಬರು ಮನೆಯಲ್ಲೂ ಅವರವರ ಋಷಿ ಮುನಿಗಳ ಒಂದು ಸರ್ನೇಮ್ನ ಇವತ್ತು ಗಿರೀಶ್ ಕಶ್ಯಪ್, ರಮೇಶ್ ಕಶ್ಯಪ್, ಭಾರದ್ವಾಜ ಅನ್ನೋದು ಒಂದು ಆ ಋಷಿ ಮುನಿಗಳ ಒಂದು ಸರ್ನೇಮ್ಗಳನ್ನ ಇಟ್ಕೊಂಡು ನಾವು ಇವತ್ತಿನ ದಿವಸ ಹೇಳ್ಬೇಕು. ಜೊತೆಗೆ ಇವತ್ತಿನ ದಿವಸ ನಾವು ಹೇಳ್ತೀವಿ, ನಾನು ಮಾಧವ, ನಾನು ವೈಷ್ಣವ, ನಾ ಶ್ರೀ ವೈಷ್ಣವ, ನಮ್ಮ ಮುಳುಕ್ನಾಡು ಅಂತ ಹೇಳಿ ಪ್ರತಿಯೊಬ್ರು ಹೇಳ್ಬೇಕು. ಹಿಂದೂ ಅಂತ ಅಂದಾಗ ಅದಕ್ಕೆ ಶಂಕರಾಚಾರ್ಯರೇ ಕಾರಣ. ಸಮಾನತೆಯ ಸಂವಿಧಾನದಲ್ಲಿ ಹುಟ್ಟಿದ್ರಿಂದ ಅದು ಒಂದು ಸಿದ್ಧಾಂತ. ಅದಕ್ಕೆ ಮುಂಚೆ ನಮ್ಮಂತವರು ಈ ಕಾನ್ಸ್ಟಿಟ್ಯೂಷನ್ ನಾವೇನ್ ಅನ್ಕೊಂಡ್ವಿ, ಈ ಈಕ್ವಾಲಿಟಿ ಪ್ರಿನ್ಸಿಪಲ್ ನ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ತಂದಿದ್ದಾರೆ, ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ತಂದಿದ್ದಾರೆ, ಆಸ್ಟ್ರೇಲಿಯನ್ ಕಾನ್ಸ್ಟಿಟ್ಯೂಷನ್. ನಾವು ಅದನ್ನು ಕ್ಲಾಸ್ ಹೇಳಿದ್ರು, ನಾವು ಕೆಲವರು ಹೇಳಿದ್ರು ಈ ಸಮಾನತೆಯ ಪ್ರಿನ್ಸಿಪಲ್ ಬಂದಿದ್ದು ಈಕ್ವಾಲಿಟಿ ಲಿಬರ್ಟಿ ಎಲ್ಲ ಇವಾಗಲ್ಲ. ನಾವು ಎಂತ ನಾವೆಲ್ಲ ಸಮಾನತೆ ಫ್ರೆಂಚ್ ಕಾನ್ಸ್ಟಿಟ್ಯೂಷನ್ ಇಂದ, ಫ್ರೆಂಚ್ ರೆವಲ್ಯೂಷನ್ ಇಂದ ಬಂದ 1200-300 ವರ್ಷದ ಹಿಂದೆ ನಮ್ಮ ಶಂಕರರ ಸಿದ್ಧಾಂತ ಗೊತ್ತೇ ಇಲ್ಲ. ಶಂಕರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಪಾಠ ಮಾಡ್ತಾ ಇದ್ದೀವಿ, ಶಂಕರ ಜಯಂತಿ ನಡೆಸ್ತಾ ಇದ್ದೀವಿ, ನಮಗೇನು ಗೊತ್ತಿಲ್ಲ, ಬೇರೆಯವ್ರಿಗೆ ಹಾಕ್ತಾರೆ. ಶಂಕರಾಚಾರ್ಯರು ಹೇಳಿದ್ರು, ಮಡಮಡಿಯಾಗಿ ಹೇಳಿದ್ದಾರೆ,
ಅವರಾದಂತ ಬಂದಂತ ನಮ್ಮ ರಾಮಾನುಜಾಚಾರ್ಯರು ಜನಸಾಮಾನ್ಯರಿಗೆ ಇನ್ಫ್ಯಾಕ್ಟ್ ಸಾಯೋದಕ್ಕೆ ಕೆಲವು ದಿನ